ಅದೇ ರೀತಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಯಡಿಯೂರಪ್ಪನ ತೆಗೆದ್ರು, ಇವರು ಮಾಡಿದ್ರು, ಸದಾನಂದ ಗೌಡನ ತೆಗೆದ್ರು, ಶೆಟ್ಟರು ಮಾಡಿದ್ರು, ಏನಾಯಿತು ಮುಂದಕ್ಕೆ. ಹೀಗೆ ಇವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇತಿಹಾಸ ಅಷ್ಟೇ. ಅದು ನಿಮಗೆಲ್ಲ ಗೊತ್ತಿರ್ತದೆ, ನಮ್ಮ ಕೈಲಿ ಯಾಕೆ ಹೇಳ್ಸಕ್ಕೆ ಹೋಗ್ತೀವಿ. ಹೈಕಮಾಂಡ್ ಮನಸ್ಸು ಕರಗಲಿಲ್ವಾ ಅಂತ ನಾನು ಕೇಳಕ್ಕೆ ಹೋಗಿಲ್ಲಲ್ಲ. ನೋಡಿ ನಾನು ಅಧಿಕಾರಕ್ಕೋಸ್ಕರ ಯಾರ ಮನೆ ಬಾಗಿಲು ತಟ್ಟಕ್ಕೆ ಹೋಗೋನಲ್ಲ. ನಮಗಿರೋದು ಐ ರೆಸ್ಪೆಕ್ಟ್ ಮೈ ಕಾನ್ಸ್ಟಿಟ್ಯೂಯೆನ್ಸಿ ವೋಟರ್ಸ್. ಅಷ್ಟು ಬಿಟ್ಟರೆ ನಾನು ಯಾರಿಗೂ ನಂದೇನಿಲ್ಲ, ಮುಲಾಜನೆ ಇಲ್ಲ ನನ್ನ ಹತ್ರ. ಬಿಕಾಸ್ ಐ ಬಿಲಾಂಗ್ಸ್ ಟು ST ಮತ್ತು ಐ ಆಮ್ ನೇಟಿವ್ ಆಫ್ ತುಮಕೂರು ತಾಲೂಕು. ನನಗೆ ಮಧುಗಿರಿ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನನಗೆ 36,000 ಬಹುಮತ ಕೊಟ್ಟು ಕಳಿಸ್ತಾರೆ ಅಂದರೆ ಐ ಶುಡ್ ಹ್ಯಾವ್ ಮೋರ್ ರೆಸ್ಪೆಕ್ಟ್ ಟು ಮೈ ಕಾನ್ಸ್ಟಿಟ್ಯೂನ್ಸಿ ವೋಟರ್ಸ್ ರಾದರ್ ದ್ಯಾನ್ ಎನಿಬಡಿ. ಆ ಪ್ರಭಾವ 2028 ಮೇಲೆ ತುಮಕೂರಲ್ಲಿ ಪರಿಣಾಮ ಬೀರುತ್ತೆ ಸರ್? ಅದು ಜನರ ಕೈಯಲ್ಲಿರೋದು, ಜನರ ವಿಶ್ವಾಸ. ಅದನ್ನು ಈಗಲೇ ಹೇಗೆ ಹೇಳೋಕ್ಕಾಗ್ತದೆ? ಸಿದ್ದರಾಮಯ್ಯ ತೆಗೆದಿದ್ದು ಡ್ಯಾಮೇಜ್ ಆಗುತ್ತೆ ಸರ್ 28ಕ್ಕೆ? ಡ್ಯಾಮೇಜು ಆಗುತ್ತೆ ಅಂದರೆ ಸಿದ್ದರಾಮಯ್ಯನವ್ರ ನಡವಳಿಕೆ ಮೇಲೆ ಹೋಗ್ತದೆ. ಈಗ ನಾನು ನಿಂತ್ಕೊಳ್ಳಲ್ಲ ಚುನಾವಣೆಗೆ ಅಂತ ಹೇಳ್ತಾರೆ. ಚುನಾವಣೆಗೆ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳೋದೇ ಒಂದು ದೊಡ್ಡ ಡ್ಯಾಮೇಜು, ಗೊತ್ತಾಯ್ತಾ? ಅದೆಲ್ಲ ವಾಸ್ತವಾಂಶ ಇದ್ದಾವೆ. ನಾವೇನು ಹೇಳಬೇಕು, ಯಾರೇನು ಹೋಗಲಿ, ಯಾರೇನೇ ಬರಲಿ, ಹೈಕಮಾಂಡ್ ನಮ್ಗೈತೆ, ನಾವೆಲ್ಲ 132, ಮುಂದಕ್ಕೆ ನಾವು 150 ಗೆಲ್ತೀವಿ ಅಂತ ಹೇಳೋ ಕಾಲ ಬರುವುದು. 1978 ದೇವರಾಜ ಅರಸನ್ನ ಡಿಸ್ಮಿಸ್ ಮಾಡಿದ್ರು. ಈ ರೆಡ್ಡಿ ಕಾಂಗ್ರೆಸ್ ಕಟ್ಕೊಂಡು ಈಗ ಭಾಳ ಜನ ದೊಡ್ಡ ದೊಡ್ಡ ಲೀಡ್ರುಗಳಾಗಿರೋದ್ರಲ್ಲ, ಅವರೆಲ್ಲ ರೆಡ್ಡಿ ಕಾಂಗ್ರೆಸ್ ಹೊರಟೋದ್ರು. ಆಗ ದೇವರಾಜ ಅರಸ್ ಜೊತೆಲಿ ಇದ್ದವ್ರು ಯಾರಂದರೆ ಎಲ್ಲ ತಳ ಸಮುದಾಯಗಳೇ ಇದ್ದವು. 150 ಸೀಟ್ ಗೆದ್ರು, 150 ಸೀಟ್ಸ್. ಏನಪ್ಪ ನನಗೇನು ಅರ್ಥವಾಗೋದಿಲ್ಲ ಇದು. ಅಲ್ಲ, ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯ ಕೊಡದೇನೆ ಅದನ್ನು ಪೆಂಡಿಂಗ್ ಇಟ್ಕೊಂಡು ಇವರು ಕ್ಯಾಬಿನೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಯಾರು ಒಪ್ಪುವಂಥ ಕಾಂಪೋಸಿಷನ್ ಅಲ್ಲ.